ಇನ್ನು ಚಾಮರಾಜನಗರದಲ್ಲಿ ವಿಸ್ಮಯಕ್ಕೆ ಸಾಕ್ಷಿಯಾಗಿದೆ ಆ ಒಂದು ಬೇವಿನ ಮರ. ಬೇವಿನ ಮರ ಅಂತಂದ್ರೆ ಕಹಿ, ಆದ್ರೆ ಆ ಬೇವಿನ ಮರದಿಂದ ಜಿನುಗ್ತಾ ಇರುವಂತಹ ಬಿಳಿ ಬಣ್ಣದ ದ್ರಾವಣ ಇದೆಯಲ್ಲ ಅದು ಸಿಹಿಯಾಗಿದೆ. ಬೇವಿನ ಮರದ 3-4 ಕಡೆಯಿಂದ ದ್ರಾವಣ ಒಂದು ಜಿನುಗ್ತಾ ಇದೆ. ಕುರಟ್ಟಿ ಹೊಸೂರು ಗ್ರಾಮದಲ್ಲಿರುವಂತಹ ಬೇವಿನ ಮರ ಕಹಿ, ಆದ್ರೆ ಮರದಿಂದ ಬರ್ತಿರುವಂತಹ ಈ ಲಿಕ್ವಿಡ್ ಸಿಹಿಯಾಗಿದೆ. ಸಕ್ಕರೆ ಎಷ್ಟೇ ಸಿಹಿಯಾಗಿದೆಯಂತೆ ಬಿಳಿ ಬಣ್ಣದ ಈ ದ್ರಾವಣ. ಇದನ್ನ ಗ್ರಾಮಸ್ಥರು ಕೂಡ ಸೇವನೆ ಮಾಡಿದ್ದಾರೆ, ಅಚ್ಚರಿಗೊಳಗಾಗಿದ್ದಾರೆ. ಕಹಿಯಾಗಿರುವಂತಹ ಬೇವಿನ ಮರದಿಂದ ಸಿಹಿ ದ್ರಾವಣ ಹೇಗೆ ಜಿನುಗ್ತಾ ಇದೆ ಅನ್ನೋದು ಈಗ ಈ ಪ್ರಕೃತಿಯ ಅಚ್ಚರಿಗೆ ಗ್ರಾಮಸ್ಥರು ತಲೆದೂಗ್ತಾ ಇದ್ದಾರೆ. ಇದಕ್ಕೆ ಅರ್ಥ ಎಂತ ಬಿಡಪ್ಪ? ಇದಕ್ಕೆ ಯಾವ್ದು ದೇವ್ರಿಗೆ ಕುಡ್ರವ ಏನಪ್ಪ, ಏನಾರ ಆದತೆ ಏನೋ. ನಿಮ್ಮ ಏಜ್ಗೆ ಇದು ಯಾವ್ದು ಇಲ್ಲೂ ನೋಡ್ಲಿಲ್ಲ. ಯಾವ್ದು ಇಲ್ಲ, ನಮ್ಮ ಏಜ್ ಇಲ್ಲಿ ಯಾವ್ದು ನೋಡ್ಲಿಲ್ಲ. ಹಾಗಂದ್ರೆ ಇವ್ ಅಣ್ಣವ್ರ ಏಜ್ ಇದ್ಲು ಯಾವ್ದು ನೋಡ್ಲಿಲ್ಲ. ನೋಡಿದ್ರ ಅಣ್ಣ ಇದಕ್ಕೆ ತರ ಎಲ್ಲೂ ನೋಡ್ಲಿಲ್ಲ. ನಮ್ಮ ಅಪ್ಪರೇ ನೋಡ್ಲಿಲ್ಲ. ಬೇವಿನ ಮರಲಿ ಸಿಹಿ ಬರ್ತಾ ಇದೆ ಅಂತ ಎಲ್ಲೂ ನೋಡ್ಲಿಲ್ಲ. ಇದಕ್ಕೆ ನಾವೇ ನಮ್ಮ ಹೆಸರು ಮುನಿಸಿದ್ದ ಅಂತ, ಕುರಟ್ಟಿ ಹೊಸೂರು, ಹನೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಏನಪ್ಪ ಅಂತಂದರೆ ಇವತ್ತು ಕಂಡಂಥ ಅದ್ಭುತ ಇದು ವಿಸ್ಮಯ ಅಂತಲೇ ಹೇಳ್ಬೋದು. ಬೇವಿನ ಮರದಲ್ಲಿ ಏನು ಇಸ ಬರಬೇಕು, ಕಹಿ ಬರಬೇಕು, ಆದರೂ ಈ ಬೇವಿನ ಮರದಲ್ಲಿ ಸಿಹಿ ಬರ್ತಾ ಇದೆ. ಏನು ಹಾಲು ಥರ ಬರ್ತಾ ಇದೆ. ಅದನ್ನು ಕೈಯಲ್ಲಿ ಹಿಡಿದು ನಾವು ಬಾಯಲ್ಲಿ ಇಟ್ಟು ನೋಡಿದಾಗ ಸೇಮ್ ಸಕ್ಕರೆ ಅಥವಾ ಜೇನುತುಪ್ಪ ಥರನೇ ಬರ್ತಾ ಇದೆ. ಅದಕ್ಕೆ ನಾವು ಈಗ ಇದೇನು ದೇವರೇ ಇಲ್ಲಿ ಏನು ಉದ್ಭವ ಆಗ್ತಾ ಇದೆಯಾ ಇಲ್ಲಿ ಏನಂತ. ಈ ಬಿಳಿ ಬಣ್ಣದ ದ್ರಾವಣ ಬೇವಿನ ಮರದಿಂದ ಹೊರ ಬರ್ತಾ ಇರೋದು, ಸಿಹಿಯಾಗಿರೋದು ಈಗ ಗ್ರಾಮಸ್ಥರ ಅಚ್ಚರಿಗೆ ಕಾರಣ ಆಗಿದೆ. ಇದು ಹೇಗೆ ಸಾಧ್ಯ ಆಯಿತು ಅಂತ ಹೇಳಿ ಅಚ್ಚರಿಗೊಳಗಾಗಿದ್ದಾರೆ. ಪ್ರಕೃತಿಯಲ್ಲಿ ಹಲವು ವಿಸ್ಮಯಗಳು ಜರುಗ್ತಾ ಇರುತ್ತೆ, ಇದರಲ್ಲಿ ಇದು ಒಂದು. ನಾವು ಪ್ರತಿನಿಧಿ ಸೂರಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ. ಸೂರಜ್, ಬೇವಿನ ಮರದಿಂದ ಸಿಹಿ ದ್ರಾವಣ ಜಿನುಗುತ್ತೆ ಅಂತಂದ್ರೆ ಸಹಜವಾಗಿ ಅಚ್ಚರಿ. ಇದ್ರ ಬಗ್ಗೆ ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಯಾರಾದ್ರೂ ತಜ್ಞರು ಬಂದು ಪರಿಶೀಲನೆ ಮಾಡಿದಾರಾ? ಗ್ರಾಮಸ್ಥರು ಏನ್ ಹೇಳ್ತಾರೆ? ಇದೇ ಮೊದಲ ಬಾರಿ ಅಂತ ಈ ರೀತಿ ಆಗಿರೋದು? ಖಂಡಿತ ಪ್ರತಿಮಾ, ಬೇವು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಕಹಿಯಾಗೇ ಇರುತ್ತೆ. ಬೇವಿನ ಸೊಪ್ಪು ಕೂಡ ಕಹಿಯಾಗಿರುತ್ತೆ, ಬೇವಿನ ಕಾಯಿ ಕೂಡ ಕಹಿಯಾಗಿರುತ್ತೆ. ಆದ್ರೆ ವಿಚಿತ್ರ ಮತ್ತೆ ವಿಸ್ಮಯ ಅಂತ ಹೇಳಿದ್ರೆ, ಗಡಿನಾಡು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕುರಟ್ಟಿ ಹೊಸೂರು ಗ್ರಾಮದ ಮುನಿಸಿದ್ದ ಎಂಬಂತಹ ಜಮೀನಲ್ಲಿ ಒಂದು ಬೇವಿನ ಮರ ಇರುವಂತದ್ದು. ಆ ಒಂದು ಬೇವಿನ ಮರದಿಂದ ಸರಿಸುಮಾರು 1 ವಾರಗಳ ಕಡೆಯಿಂದ 3-4 ಕಡೆ ಒಂದು ನೀರ್ ತರ ಬರ್ತಾ ಇರುವಂದ್ರೆ ಬಿಳಿ ಬಣ್ಣದಲ್ಲಿ ದ್ರಾವಣ ಬರ್ತಾ ಇರುವಂತದ್ದು. ಅದೇನು ದ್ರಾವಣ ಅಂತ ಹೇಳಿ ಕುತೂಹಲದಿಂದ ನೋಡಿದಂತಹ ಅಲ್ಲಿನ ಜಮೀನಿನ ಮಾಲೀಕರು ನೇರವಾಗಿ ಆ ಒಂದು ಬರುವಂತಹ ದ್ರಾವಣವನ್ನ ಒಂದು ಬಾಯಲ್ಲಿ ಹಾಕಿ ಅದನ್ನ ಟೇಸ್ಟ್ ಅನ್ನು ನೋಡಿದ್ದಾರೆ. ಆ ನೋಡಿದಂತಹ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಒಂಥರ ಸಕ್ಕರೆ ರೀತಿಯಲ್ಲಿ ಸಿಹಿ ಇರುವಂತದ್ದು. ಹಾಗಾಗಿ ಸಾಕಷ್ಟು ಅಚ್ಚರಿ ಉಂಟಾಗಿ, ಜೊತೆಗೆ ಈಗಾಗಲೇ ಕೂಡ ಅದನ್ನ ವಿಡಿಯೋ ಕೂಡ ಮಾಡಿರುವಂತದ್ದು, ಸಾಕಷ್ಟು ಆ ವಿಡಿಯೋ ಕೂಡ ವೈರಲ್ ಆಗ್ತಿರುವಂತದ್ದು. ಮತ್ತೆ ಸ್ಥಳೀಯರು ಕೂಡ ಆ ಒಂದು ಮರವನ್ನ ಪೂಜನೀಯ ಭಾವದಿಂದ ನೋಡ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಯಾವುದೇ ರೀತಿಯಂತ ಒಂದು ಪರಿಸರವಾದಿಗಳು ಮತ್ತೆ ತಜ್ಞರು ಬಂದಿಲ್ಲ. ತಜ್ಞರು ಮತ್ತು ಪರಿಸರವಾದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅದನ್ನ ಪರಿಶೀಲನೆ ನಡೆಸಿದ ಬಳಿಕವಷ್ಟೇ ಸತ್ಯಾಸತ್ಯತೆ ಆಚೆ ಬರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೂರಜ್ ತಮ್ಮ ಮಾಹಿತಿಗೆ.